ನಂದಿನಿ ಲೇಔಟ್ 4ನೇ ಬ್ಲಾಕ್ನಲ್ಲಿರುವ ಇಂಡಿಯನ್ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಡೇ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾವಿಹಾರ್ ಎಜುಕೇಷನ್ ಟ್ರಸ್ಟ್ನ ಗೌರವಾನ್ವಿತ ಅಧ್ಯಕ್ಷರಾದ ಸುಧಾಕರ್, ಟ್ರಸ್ಟ್ನ ಸದಸ್ಯರಾದ ಶ್ರೀಮತಿ ಕಮಲಾ ಸುಧಾಕರ್, ಶಾಲೆಯ ಪ್ರಾಂಶುಪಾಲರು ಹಾಗೂ ಮುಖ್ಯೋಪಾಧ್ಯಾಯರು ಭಾಗವಹಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಕ್ರೀಡಾ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಿಸಲಾಯಿತು. ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದ್ಭುತ ನೃತ್ಯ ಪ್ರದರ್ಶನ ನೀಡಿ ಪೋಷಕರು, ಶಿಕ್ಷಕರು ಹಾಗೂ ನೋಡುಗರಿಗೆ ಅಚ್ಚರಿ ಮೂಡಿಸಿದರು. ಮಕ್ಕಳು ನೃತ್ಯ ಮಾಡುತ್ತಿರುವ ಸಂದರ್ಭದಲ್ಲಿ ಪೋಷಕರು ಹಾಗೂ ಶಾಲಾ ಮಹಿಳಾ ಶಿಕ್ಷಕರು ತಮ್ಮ ನೃತ್ಯದ ಹಾವಭಾವ ಭಂಗಿಗಳನ್ನು ಮಕ್ಕಳ ಎದುರು ಪ್ರದರ್ಶಿಸಿ ಹುರಿದುಂಬಿಸಿದರು. ನಂತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಸಿ ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ಮೇಣದ ಬತ್ತಿಗಳನ್ನು ಬೆಳಗಿಸುವ ಮೂಲಕ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶುಭ ಹಾರೈಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರೆಲ್ಲರೂ ಇಂಡಿಯನ್ ನ್ಯಾಷನಲ್ ಹೈಸ್ಕೂಲ್ ಬಗ್ಗೆ ತಮ್ಮ ಅನಿಸಿಕೆ, ಅಭಿಮಾನದ ನುಡಿಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಶಿಕ್ಷಕರು ಹಾಗೂ ಮ್ಯಾನೇಜ್ಮೆಂಟ್ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಮಾತನಾಡಿ ಶಾಲೆಯಲ್ಲಿ ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗಿನ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಸವಿ ನೆನಪುಗಳನ್ನು ಮೆಲುಕು ಹಾಕಿದರು. ಒಟ್ಟಾರೆಯಾಗಿ ಶಾಲೆಯ ಆಡಳಿತ ಮಂಡಳಿ, ಅಧ್ಯಾಪಕ ವರ್ಗ, ಸಿಬ್ಬಂದಿ ವರ್ಗ ಸೇರಿ ಆಯೋಜಿಸಿದ್ದ ಕಾರ್ಯಕ್ರಮ ಮನಮೋಹಕವಾಗಿ ಎಲ್ಲರ ಮನಸೂರೆಗೊಳ್ಳುವಂತಿತ್ತು. ನಮ್ಮ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ಕನ್ನಡ ಅಂತೂ ಅವಳು ತುಂಬ ಮಿಸ್ಟೇಕ್ ಮಾಡ್ತಾ ಇದ್ಲು. ಇವಾಗ 100% ನಮಗೆ ನಂಬಿಕೆ ಬಂದ್ಬಿಟ್ಟಿದೆ. ಟೀಚರ್ಸ್ ಎಲ್ಲ ತುಂಬ ಅವಳಿಗೆ ಎಲ್ಲ ಓದೋಕ್ಕೆ, ಬರೆಯೋಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ಬೆಳಗಿನ ಜಾವ ಯಾವ ಸ್ಕೂಲಲ್ಲೂ ನೋಡಿಲ್ಲ. ಈ ಸ್ಕೂಲಲ್ಲೇ ಫಸ್ಟ್ ಆಫ್ ಆಲ್ ಬೆಳಗ್ಗೆ 4 ಗಂಟೆಗೆ ಎದ್ದು ಅಲಾರಾಮ್ ಕೊಟ್ಟು ಮತ್ತೆ ಬೆಳಗಿನ ಜಾವ ಕಾನ್ಫರೆನ್ಸ್ ಕಾಲ್ ತಗೊಂಡು ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ದಾರೆ. ಇದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್, ಎಲ್ಲರಿಗೂ, ಎಲ್ಲ ಸಾರ್ಗೂ. ಹನುಮಂತು ಅಂತ ಕವನಶೀಲ್ ಪೇರೆಂಟ್ಸು. ನಾನು ಈ ಸ್ಕೂಲ್ಗೆ ಹಾಕಿದ್ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ಲಿ ಅಂತ ಅವ್ರಿಗೆ ಯಾವಾಗ ಬೈತಾ ಇದ್ದೆ. ಅಂದರೆ ಈ ಹುಡುಗರ ಜೊತೆ ಜಾಸ್ತಿ ಮಾತಾಡಬೇಡ, ಅಂದರೆ ಉದ್ದೇಶ ಓದ್ಲಿ ಅನ್ನೋದು ಅಷ್ಟೇನೆ. ನಮ್ಗೇನು ಆಡಲಿ, ಬೇರೆ ಟೈಮಲ್ಲೆಲ್ಲ ಆಡಲಿ, ಓದ್ಲಿ ಅನ್ನೋದು. ಒಳ್ಳೆ ಈ ಪಿಪೆಟ್ರಲ್ಲೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ. ಎಲ್ಲ ಟೀಚರ್ಸು, ನಿತ್ಯ ಮೇಡಮು, ಶಿವರಾಮಯ್ಯ ಸರ್, ಆಮೇಲೆ ಶಿವಕುಮಾರ್ ಸರ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇನ್ನೊಂದು 15 ದಿನ ಅದೇ ಎಫೆಕ್ಟ್ ಒಂದು ಸ್ವಲ್ಪ ಹಾಕಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಮಗನೆಲ್ಲ ಇಲ್ಲೇ ಓದಿದ್ದು, ಅವನು ಇವಾಗ ಡಿಗ್ರಿ ಮಾಡ್ತಾ ಇದ್ದಾನೆ. ಮಗಳೂ ಇಲ್ಲೇ ಓದ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಅದು ಎಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲೂ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಮತ್ತು ಶಿಕ್ಷಕರದ್ದು ಆಗಲಿ ಸ್ಟೂಡೆಂಟ್ಸ್ಗಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ಚೆನ್ನಾಗಿ ನಿವಾರಣೆ ಮಾಡ್ತಾರೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವ್ರಿಗೆ ಮಕ್ಕಳಿಗೆ ಮನವೊಲಿಸಿ ಮಾತಾಡಿ, ಪರವಾಗಿಲ್ಲ ನಿಮ್ಮ ಮುಂದೆ ಓದಿತೀಯಮ್ಮ, ನಿಮ್ಮ ಮುಂದೆ ಚೆನ್ನಾಗಿ ಮಾಡುವಂಥ ಚೇರ್ಮನ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ಸ್. ಮೀಟಿಂಗಲ್ಲಿ ಕೂತ್ಕೊಂಡು ಮಾರ್ಕ್ಸ್ ಎಲ್ಲ ನೋಡಿ ಈ ಥರ ಇನ್ಸೆಂಟಿವ್ ತೊಗೊಂಡು ಇದು ಮಾಡೋದನ್ನು ನಾನೆಲ್ಲೂ ನೋಡಿಲ್ಲ. ಇದೇ ಫಸ್ಟ್ ಇದು ಟೀಚರ್ಸ್ಗಳೆಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಆದರೂ ಇಷ್ಟು ವರ್ಷದಿಂದ ನಾವು ಕಟ್ಕೊಂಡಿರೋ ಅಂತಹ ನೆನಪುಗಳು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತೆ. ಇಲ್ಲಿ ಟೀಚರ್ಸು ಅಷ್ಟೇ, ಯಾವತ್ತೂ ಯಾರು ಕೂಡ ನಮಗೆ ಟೀಚರ್ಸು ಅನ್ನೋ ಥರ ಇರಲಿಲ್ಲ. ಎಲ್ಲರೂ ಕೂಡ ಫ್ರೆಂಡ್ಸ್ ಥರನೇ ಬಿಹೇವ್ ಮಾಡ್ತಾಯಿದ್ರು. ಮತ್ತು ನಮ್ಮ ಜೊತೆನೇ ಯಾವಾಗ್ಲೂ ಫ್ರೆಂಡ್ಸ್ ಥರನೇ ನಮಗೇನೂ ಅರ್ಥ ಆಗಿಲ್ಲ ಅಂದ್ರೂ ಬಂದು ಹೇಳ್ಕೊಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಅದಕ್ಕಾಗಿ ತುಂಬ ಥ್ಯಾಂಕ್ಫುಲ್. ಮತ್ತು ಸ್ಕೂಲಲ್ಲಿ ಮಾಡೋ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ನಮ್ಮ ಟ್ಯಾಲೆಂಟನ್ನು ಹೊರಹಾಕೋದ್ರ ಮೂಲಕ ತುಂಬ ನಮಗೆ ಆಪರ್ಚುನಿಟೀಸ್ನ ಕಲ್ಪಿಸ್ಕೊಟ್ರು. ಇದೇ ಥರ ನಾವು ನಮ್ಮ ಸ್ಕೂಲ್ಗೆ ತುಂಬ ಗ್ರೇಟ್ಫುಲ್ ಆಗಿರ್ತೀವಿ. ಈ ವರ್ಷ 10th ಬರಬೇಕಾದ್ರೆ ಇಷ್ಟು ವರ್ಷ ಎಂಜಾಯ್ ಮಾಡಿದ್ವಿ. ಈಗ ಓದಬೇಕಲ್ಲ ಅನ್ನೋದೊಂದಿತ್ತು. ಓದ್ತಾ ಇದ್ವಿ ಕೂಡ ಜೊತೆಗೆ. ಮ್ಯಾಥ್ಸು, ಸೈನ್ಸು, ಲಿಖಿತಾ ಮ್ಯಾಮು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮ್ಯಾಮನ್ನು ಮಾತ್ರ ಬಿಟ್ಟಿಲ್ಲ ಇವತ್ತು. ತುಂಬ ಮ್ಯಾಮ್ ಹಿಂದೆನೇ ಹೋಗಿ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ. ಆದರೂ ಮ್ಯಾಮ್ ಒಂದಿನೂ ಬೇಜಾರು ಮಾಡ್ಕೊಳ್ಳಿಲ್ಲ.
ಯಾವತ್ತೂ ಬೈಲಿಲ್ಲ, ಹಂಗೇನೇನೆ ಹೇಳ್ಕೊಟ್ರು. ಎಲ್ಲರೂ ಟೀಚರ್ಸು ಅಷ್ಟೇ, ಹಾಗೇನೇನು ಒಂದಿನೂ ಬೈಲಿಲ್ಲ, ಎಲ್ಲರೂ ಹೇಳ್ಕೊಂಡು ಕೊಟ್ಟರು. ತುಂಬ ಖುಷಿ ಆಗ್ತಿದೆ. ಮ್ಯಾನೇಜ್ಮೆಂಟ್ ಸರು ಎಲ್ಲ ಮ್ಯಾಮು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಗೆ ಸೋಷಲ್ ಸ್ವಲ್ಪ ಇದಿತ್ತು ಅಂದಿದ ತಕ್ಷಣ ಎಲ್ಲರನ್ನೂ ಕರೆದು ನಮಗೆ ಅದನ್ನು ಸೋಷಲ್ನ ಮಾಡೋದು ಕೂಡ ಹೆಲ್ಪ್ ಮಾಡಿದ್ರು. ಎಲ್ಲರೂ ಟೀಚರ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ಪೇರೆಂಟ್ಸು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಗೆ ಮೆಮೊರೀಸ್ ಕೊಟ್ಟಿದ್ದಕ್ಕೆ. ಈ 10 ವರ್ಷ ಭಾಳ ಚೆನ್ನಾಗಿತ್ತು ಈ ಸ್ಕೂಲಲ್ಲಿ. ಥ್ಯಾಂಕ್ ಯು ಸರ್. ಮತ್ತು ಹಿಂದಿ ಸರ್ ನಮ್ಗೆ ಹೆವಿ ಸಪೋರ್ಟ್ ಮಾಡಿದ್ರು, ಹಿಂದಿ ಸರು, ಇಂಗ್ಲೀಷ್ ಸರು. ಥ್ಯಾಂಕ್ ಯು ಫಾರ್ ದಟ್. Yesterday I came with lots of enjoyment and excited, and today is our farewell. It's been so bad, and we have lots of memories here. I don't know why this is so sad, but we have lots of memories and enjoyment here. I thank for my HM ma'am, principal ma'am, because principal ma'am, I have lot of Kannada mistake, but she was guiding me to write it properly and encouraging me in any situation. Good afternoon, one and all. I am telling my opinion in all. I have got good education in this school and helping to teachers all in improve more education, and I have got good friends. Thank you. Good afternoon to one and all present here. I am studying here from past 12 years. I have collected lot of memories, knowledge and love from everyone. So thank you for everyone for providing the education, good education. Thank you. ವ್ಯಾಲಿಡಿಕ್ಟರಿ ಡೇ ಅಂತ ಹೇಳಿದ್ರೆ ಒಂದು ಮಗು ಸ್ಕೂಲ್ಗೆ ಬಂದು ಪ್ರೀ ಕೆ ಜಿಗೆ ಸೇರಿಕೊಳ್ಳುತ್ತೆ. ಪ್ರೀ ಕೆ ಜಿಗೆ ಸೇರ್ಕೊಂಡ್ಮೇಲೆ ಅದು ಪ್ರೀ ಕೆ ಜಿಯಿಂದ ಬೆಳ್ಕೊಳ್ತಾ ಬರುತ್ತೆ ಸ್ಕೂಲಲ್ಲಿ 10ನೇ ಕ್ಲಾಸ್ ತನಕ. ಈ 10-11 ವರ್ಷಗಳಲ್ಲಿ ಅದಕ್ಕೆ ಮಗುಗೂ ಸ್ಕೂಲ್ಗೂ ಒಂದು ಅವಿನಾಭಾವ ಮನೋಭಾವ ಬೆಳೆದಿರುತ್ತೆ. ದೆರ್ ವಿಲ್ ಬಿ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಕಿಡ್. ಅಂದರೆ ಮಗು ಅದರದೇ ಆದ ಗುರುತರ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಮಗುಗೆ ಇದು ನಮ್ಮ ಶಾಲೆ, ಇದು ನಮ್ಮ ಟೀಚರ್, ನಾನು ಇಲ್ಲಿ ಸ್ಟೂಡೆಂಟು, ನಾನು ಹಿಂಗೇ ಇರಬೇಕು, ಹಾಗೇ ಇರಬೇಕು. ಐ ಆಮ್ ದ ಹೆಡ್ ಮಾಸ್ಟರ್, ಐ ಮೀನ್ ಲೈಕ್ ಹೆಡ್ ಬಾಯ್ ಆಫ್ ದಿ ಸ್ಕೂಲ್, ಐ ಆಮ್ ದ ಹೆಡ್ ಗರ್ಲ್ ಆಫ್ ದಿ ಸ್ಕೂಲ್. ನಾನು ಖೋಖೋನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನನ್ನ ಸ್ಕೂಲು ಹೆಡ್ ಯಾರೋ ಒಬ್ಬರು ಬರ್ತಾರೆ, ಅವರು ಐ ಆಮ್ ಇನ್ಚಾರ್ಜ್ ಆಫ್ ದಿ ಬ್ಯಾಂಡ್ ಅಂತ ಈ ಥರ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಬಿಟ್ಟು ವಾಪಸ್ಸು ಶಾಲೆಗೆ ಕೊಟ್ಟು ಇಷ್ಟು ದಿನ ನೀವೇನು ನನಗೆ ಹೇಳ್ಕೊಟ್ಟಿದ್ದೀರಾ, ನೀವು ಹೇಳ್ಕೊಟ್ಟಿರೋದ್ರಿಂದ ನಾವು ಒಂದು ಮಟ್ಟಕ್ಕೆ ಬಂದಿದ್ದೀವಿ ಅಂತ ಒಂದು ಕೃತಜ್ಞತಾ ಮನೋಭಾವ ಸಲ್ಲಿಸಿ ಅವರು ಓದ್ಬಿಟ್ಟು ಮುಂದಿನ ಜೀವನ ತಿಳ್ಕೊಳ್ಳೋದೇ ವ್ಯಾಲಿಡಿಕ್ಟರಿ ಡೇ. ಇಟ್ ಈಸ್ ಲೈಕ್ ಲಿವಿಂಗ್ ಬ್ಯಾಕ್ ದ ರೆಸ್ಪಾನ್ಸಿಬಿಲಿಟೀಸ್ that school had imparted a kid when it joins the school. Now with this valedictory day, it is legalizing or leaving the school with all the goodness and wishes and for looking for a good life. ಈ ದಿನ ನಾವು 10ನೇ ತರಗತಿ ಮಕ್ಕಳಿಗೆ ಸೆಂಡ್ ಆಫ್ ಫೇರ್ವೆಲ್ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಸಿದ್ದೀವಿ. ಮಕ್ಕಳಿಗೆ ಒಂದು ಭಾವನಾತ್ಮಕ ಕ್ಷಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 12 ವರ್ಷದಿಂದ ಎಲ್ಲ ಮಕ್ಕಳು ನಮ್ಮ ಜೊತೆಗೆ ಇದ್ದು ಇಷ್ಟು ವರ್ಷಗಳ ನೆನಪುಗಳನ್ನು ತಮ್ಮ ಜೊತೆಗೆ ಹೊತ್ತೊಯ್ತಾ ಇದ್ದಾರೆ. ಈ ವರ್ಷ ನಾವು ಅವ್ರಿಗೆ ಮಾರ್ಚಿಂದನೇ 10th ಸ್ಟಾರ್ಟ್ ಮಾಡಿದ್ವಿ. ಮಾರ್ಚಿಂದ ನವೆಂಬರ್ ಅಷ್ಟರಲ್ಲೇ ನಾವೆಲ್ಲ ಪೋರ್ಷನನ್ನು ಮುಗಿಸಿ ಮಕ್ಕಳ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಆಲ್ರೆಡಿ ಗೌರ್ಮೆಂಟಿಂದ ಮಾಡಿರೋ 2 ಪ್ರಿಪರೇಟ್ರಿ, ನಾವು ಕೂಡ ಎಕ್ಸ್ಟ್ರಾ 2 ಪ್ರಿಪರೇಟ್ರಿಯನ್ನು ಮಾಡಿ ಎಕ್ಸಾಮ್ಗೆ ಅಂದರೆ ಯುದ್ಧಕ್ಕೆ ಅವರನ್ನು ಸನ್ನದ್ಧರಾಗಿ ರೆಡಿ ಮಾಡಿ ನಿಲ್ಲಿಸಿದ್ದೀವಿ. ಒಳ್ಳೆ ರಿಸಲ್ಟ್ಗಷ್ಟೇ ಕಾಯಬೇಕಾಗಿದೆ. ಮುಂಬರುವಂತಹ ಮಾರ್ಚ್ 18ರಿಂದ ಅವರಿಗೆ ಪರೀಕ್ಷೆ ಶುರುವಾಗುತ್ತೆ. ಆ ಪರೀಕ್ಷೆಯಲ್ಲಿ ನಮ್ಮೆಲ್ಲರೂ ಮಕ್ಕಳು ತುಂಬ ಚೆನ್ನಾಗಿ ಬರೀತಾರೆ, ಉತ್ತಮ ಫಲಿತಾಂಶವನ್ನು ನಮ್ಮ ಶಾಲೆಗೆ ತಂದು ಕೊಡ್ತಾರೆ ಅನ್ನೋ ನಿರೀಕ್ಷೆ, ಹಾರೈಕೆ ಎರಡೂ ಕೂಡ ಪ್ರಿನ್ಸಿಪಲ್ ಆಗಿ ನನಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ತುಂಬ ಸಪೋರ್ಟನ್ನು ಮಾಡುತ್ತೆ.
ಇಂಥದ್ದನ್ನು ಮಾಡಬೇಕು ಸರ್ ಅಂದರೆ ಎಲ್ಲದಕ್ಕೂ ನಮ್ಮ ಜೊತೆಗೆ ನಿಂತು ನಾನಿದ್ದೀನಿ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ನಮ್ಮ HM ಸರ್ ಅವರು ಕೂಡ ಮಕ್ಕಳ ಜೊತೆಗೆ ಮಕ್ಕಳನ್ನು ಡಿಸಿಪ್ಲಿನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಓದಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಟೀಮ್ INHS ಅಂದರೆ ನನಗೆ ತುಂಬ ಪ್ರೌಡ್ ಅನಿಸುತ್ತೆ. ಎಲ್ಲ ಟೀಚರ್ಸು ನಮ್ಮ ಜೊತೆಗೆ ನಿಂತು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ. ಮಕ್ಕಳ ಎಜುಕೇಷನ್ ಇರ್ಬೋದು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ನಮ್ಮ KG ಟೀಚರ್ಸ್ ಮಕ್ಕಳನ್ನು ತಾಯಿ ಥರ ಪ್ರೀತಿ ಮಾಡಿ ಅವರನ್ನು ಕೇರ್ ಮಾಡ್ತಾರೆ. ಒಂದು ದಿನ ಕೂಡ ಯಾವ ಮಗುನೂ ಸ್ಕೂಲ್ಗೆ ಹೋಗಲ್ಲ ಅಂತ ನಮ್ಮ ಸ್ಕೂಲ್ ಮಕ್ಕಳು ಅಳೋದಿಲ್ಲ. ತುಂಬ ಖುಷಿಯಿಂದ ಸ್ಕೂಲ್ಗೆ ಬರ್ತಾರೆ. ಟೀಚರ್ಸು ಸಂಡೇ ಆಮೇಲೆ ಟೈಮಿಂಗ್ಸ್ ಲಿಮಿಟ್ ಇಲ್ಲದೆ ಕೆಲಸ ಮಾಡ್ತಾರೆ. 24/7 ನಮ್ಮ ಟೀಚರ್ಸ್ ಅಂದರೆ ಅಂತ ಅನ್ಬೋದು. ನನ್ನ ಟೀಚರ್ಸ್ ಮೇಲೆ ನಂಗೆ ತುಂಬ ಹೆಮ್ಮೆ ಇದೆ. ಹಾಗೆಯೇ ಇಂಥ ಒಳ್ಳೆ ಮ್ಯಾನೇಜ್ಮೆಂಟ್ ಕೆಳಗಡೆ ಕೆಲಸ ಮಾಡೋದಕ್ಕೂ ಕೂಡ ನನಗೆ ತುಂಬ ಹೆಮ್ಮೆ ಇದೆ. ಪ್ರತಿ ವರ್ಷ ಇಲ್ಲಿವರೆಗೂ ಈ ಶಾಲೆಯಿಂದ ಸುಮಾರು 35 ಬ್ಯಾಚ್ಗಳು ಆಚೆ ಹೋಗಿದೆ. ಕಳೆದ 2 ವರ್ಷದಿಂದ ಹೊಸ ಮ್ಯಾನೇಜ್ಮೆಂಟ್ ಏನು ಈ ಶಾಲೆಯನ್ನು ವಹಿಸ್ಕೊಂಡು ಅಲ್ಲಿಂದ ಈ ಒಂದು 10th ಮಕ್ಕಳನ್ನು ಬೀಳ್ಕೊಡುಗೆ ಸಮಾರಂಭನ ಒಂದು ಡಿಫ್ರೆಂಟಾಗಿ ಅರೇಂಜ್ ಮಾಡ್ತಾಯಿದೆ. ಪೋಷಕರನ್ನು ಜೊತೆಯಲ್ಲಿ ಇಟ್ಕೊಂಡೇ ಮಾಡಬೇಕು ಅನ್ನೋದೊಂದು, ಅವರ ಮೆಮೊರಿಗಳನ್ನು ಅವರಿಗೆ ಕಣ್ಮುಂದೆ ತರಿಸಿ ಇದಕ್ಕೆ ಮುಂಚೆನೂ ಕೂಡ ಆಡಳಿತ ಮಂಡಳಿ ಪೋಷಕರೊಂದಿಗೆ ಮಾತಾಡ್ತಾರೆ. ಪ್ರತಿಯೊಂದು ಮೀಟಿಂಗಲ್ಲೂ ಮಾತಾಡ್ತಾ ತುಂಬ ಹತ್ತಿರವಾಗಿದ್ದರಿಂದ ಈ ಮಕ್ಕಳಿಗೆ ಇಲ್ಲಿಂದ ಬಿಟ್ಟೋಗೋದು ಕಷ್ಟ ಅನ್ನಿಸ್ತಿದೆ. ಪೋಷಕರಿಗೂ ಅಷ್ಟೇ, ಇಷ್ಟು ಬೇಗ ನಮ್ಮ ಮಕ್ಕಳು ಇಲ್ಲಿಂದ ಆಚೆ ಬರ್ತಾರ ಅನ್ನೋ ಒಂದು ಫೀಲನ್ನು ಈ ಹೊಸ ಆಡಳಿತ ಮಂಡಳಿ ಅವರಿಗೆ ತಂದಿದೆ ಸರ್. ಅದು ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರೀತಿನೋ ಅಥವಾ ನನ್ನಲ್ಲಿರುವಂಥ ಒಂದು ಶಿಕ್ಷಣ ನಾನೇನು ಕಲ್ತಿದ್ದೆ, ನನ್ನ ಗುರುಗಳಿಗೆ ನನಗೇನು ಕಲಿಸಿದ್ರು ಅದನ್ನು ಆ ಮಕ್ಕಳಿಗೆ ನಾನು ಪ್ರತಿ ವರ್ಷವೂ ಬೇರೆ ರೀತಿಯಲ್ಲೇ ಬರ್ತಾಯಿರ್ತೀನಿ ಸರ್. ಶಾಲೆಯಲ್ಲಿ ಸ್ಕೂಲಲ್ಲಿ ಅಷ್ಟೇ ಅಲ್ಲ, ಮಕ್ಕಳನ್ನು ನಾನು ಬೆಳಗ್ಗೆ 5 ಗಂಟೆಯಲ್ಲಿ ಮಕ್ಕಳನ್ನ ಎಬ್ಬರಿಸ್ತೀನಿ. ಝೂಮ್ ಮೀಟಿಂಗಲ್ಲಿ ಶುರು ಮಾಡ್ಕೊಂಡು ಅವ್ರ ಜೊತೆಲಿ ಕೂತ್ಕೊಳ್ತೀನಿ, ಅಲ್ಲೂ ಓದಿಸ್ತಾ ಇರ್ತೀನಿ. ಅಲ್ಲಿಂದ ಬಂದಾದಮೇಲೆ ಸ್ಕೂಲಲ್ಲಿ ಅವ್ರ ಜೊತೆಲಿ ಇರ್ತೀನಿ. ಸಂಜೆ ಮತ್ತೆ 5:30, 6 ಗಂಟೆ ಮಕ್ಕಳ ಜೊತೆ ಕೂತ್ಕೊಳ್ತೀನಿ, ಓದಿಸ್ತಾ ಇರ್ತೀನಿ. ಹಾಗಾಗಿ ಮಕ್ಕಳಿಗೆ ಎಲ್ಲ ಒಂದು ಕಡೆ ನನ್ನ ಮೇಲೆ ಅಭಿಮಾನ ಇರ್ಬೋದು. ನನ್ನ ಕರ್ತವ್ಯ ಅದು. ಇಲ್ಲಿ ಬಂದಿರೋದೇ ನನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತೇಳಿ, ನಾನೇನು ಕಲ್ತಿದ್ದೀನಿ ಅದನ್ನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ನಾನು.